ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವ ಇದೆ ಏಪ್ರಿಲ್ 1ನೇ ತಾರೀಕು ನಡೆಯುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಹೇಮಂತ್ ಕುಮಾರ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸ್ತೋಗೋಣ. ಸರ್, ಈಗ ಏಪ್ರಿಲ್ 1ನೇ ತಾರೀಕು ವಿಜೃಂಭಣೆಯಿಂದ ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ನೀವು ಕ್ಷಣಗಣನೆ ಪ್ರಾರಂಭ ಆಗಿರುವಂಥದ್ದು. ಸಿದ್ಧತೆಗಳೆಲ್ಲ ಹೇಗಿದೆ, ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಸರ್, ಈ ಬಾರಿ ಏನು ವಿಶೇಷ ಅಂದರೆ ಏನು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತ್ಯೋತ್ಸವದ ಹೇಗೆ ಮೈಸೂರು ದಸರಾ ನಡೆಯುತ್ತೆ ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಚಿವರಾದ ಮಂತ್ರಿಗಳಾದ ರಾಮಲಿಂಗರೆಡ್ಡಿ ಅವರು ದೀಪಾಲಂಕಾರಕ್ಕೆ ಭಾಳ ವಿಜೃಂಭಣೆಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನಮ್ಮ BBMP ಅಧಿಕಾರಿಗಳು ಮತ್ತು ಮಾನ್ಯ ಸರ್ಕಾರದವರು ಈ ಬಾರಿ ಯಾವುದೇ ಥರ ಕುಂದುಕೊರತೆಗಳಾಗದಿರೋ ಥರ ದೇವಸ್ಥಾನದಲ್ಲಿ ಏನು ನಮ್ಮ ಈ ಕರಗ ಶಕ್ತ್ಯೋತ್ಸವ ಇದೆ ಇದು ಹಿಂದೆಂದೂ ಕಂಡರಿಯದಂತೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡೋಕ್ಕೆ ಏನೇನು ವ್ಯವಸ್ಥೆ ಬೇಕೋ ಸಕಲ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಎಲ್ಲ ಅವರೇ ತಮ್ಮ ಸ್ವಂತ ಇದರಿಂದ ಅವರೇ ಎಲ್ಲ ತೀರ್ಮಾನ ತೊಗೊಂಡು ಅವರೇ ಮುತುವರ್ಜಿ ನಡೆಸ್ಕೊಂಡು ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಏನಂದರೆ ನಮಗೆ ಕರಗ ಅನ್ನೋದು ಒಂದು ಹಬ್ಬ ಸರ್. ಇದು ದೈವಶಕ್ತಿ, ನಿಜವಾದ ದೇವ್ರನ್ನ ನೋಡುವಂಥ ಒಂದು ಭಾಗ್ಯ ನಮಗೆ ಈ ಏಪ್ರಿಲ್ 1ನೇ ತಾರೀಕು ರಾತ್ರಿ 12 ಗಂಟೆಗೆ ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಇದೇನು ವಿಶೇಷತೆ ಅಂದರೆ ತಾಯಿ ಆದಿಶಕ್ತಿಯು ದ್ರೌಪದಿ ಆದಿಶಕ್ತಿ ರೂಪದಲ್ಲಿ ಆ ಚಂದ್ರನ ಬೆಳದಿಂಗಳಲ್ಲಿ ತಮಗೆ ನಮ್ಮ ಜನಾಂಗ ನಮ್ಮ ಇಡೀ ನಾಡಿಗೆ ಸುಭಿಕ್ಷೆ ಆಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ದರ್ಶನ ನೀಡಿ ತಾಯಿ ಆ ದರ್ಶನ ನೀಡಿ ನಾವು ಕಳೆದ ಏನು ಲಾಸ್ಟ್ 3 ದಿನಗಳಿರುತ್ತೆ. ಇವತ್ತು ಹಸಿ ಕರಗ ಇದೆ. ಹಸಿ ಕರಗದ ನಂತರ ಪೊಂಗಲ್ ಸೇವೆ, ನಾಳಿದ್ದು ಪೇಟೆ ಕರಗ ನಡೆಯಲಿದೆ. ಪೇಟೆ ಕರಗದ ವಿಶೇಷ ಬ್ರಹ್ಮರಥೋತ್ಸವ ಸಹ ಇಲ್ಲಿ ನಮ್ಮ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಎಲ್ಲರೂ ನನ್ನ ಭಕ್ತಾದಿಗಳಲ್ಲಿ ಏನು ಕೇಳ್ಕೊತೀನಿ ಅಂದರೆ ಇದೊಂದು ನಮಗೆ ಜೀವನದಲ್ಲಿ ಒನ್ಸ್ ಇನ್ ಲೈಫ್ ಟೈಮ್ ಅಂತಾರಲ್ಲ, ಹಾಗೆ ತಾಯಿ ಆದಿಶಕ್ತಿಯು ಭೂಲೋಕಕ್ಕೆ ಸ್ವರ್ಗದಿಂದ ಇಲ್ಲಿ ನಮಗೆ ಬಂದು ದರ್ಶನ ನೀಡುವಂಥ ಒಂದು ಸುದಿನ. ಈ ದಿವ್ಯ ಶಕ್ತಿನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣು ಮುಂದೆ ನೋಡಿ ತಾಯಿ ಆಶೀರ್ವಾದ ಪಡೆದು ನಾವೆಲ್ಲ ಧನ್ಯರಾಗಬೇಕು ಅಂತೇಳಿದ್ದೀನಿ. ಮತ್ತು ಎಲ್ಲ ಜನಗಳಿಗೆ ಮತ್ತು ಏನು ಈ ಸೋಷಿಯಲ್ ಮೀಡಿಯಾಲೆಲ್ಲ ನೀವು ನೋಡ್ತೀರಾ, ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಲ್ಲಿ ಏನೇನು ನೀವು ನೋಡ್ತಾ ಇದ್ದೀರಾ, ಇದನ್ನು ನೀವು ಬಂದು ನಿಮ್ಮ ಲೈವ್ ಆಗಿ ಕಣ್ಮುಂದೆ ನೋಡಿ ಅಲ್ಲಿ ನೋಡೋಂತಹ ಅದು ಭಾಗ್ಯನೇ ಬೇರೆ. ಆ ಚಂದ್ರನ ಬೆಳದಿಂಗಳಲ್ಲಿ ಆ ಮಲ್ಲಿಗೆ ಹೂಗಳಲ್ಲಿ ಅಲಂಕೃತಗೊಂಡು ಆ ನಿಜವಾದ ದೈವ ಸ್ವರೂಪ ತಾಯಿಯಾಗಿ ನಮ್ಮ ಕಣ್ಮುಂದೆ ಕಾಣಿಸ್ಕೊತಾಳೆ. ಹಾಗಾಗಿ ನಾನು ಎಲ್ಲರ ಹತ್ರ ಮನವಿ ಮಾಡ್ಕೊತೀನಿ, ನೀವು ಎಲ್ಲಿದ್ರೂ ಬನ್ನಿ. ಆ ಕ್ಷಣದಲ್ಲಿ ಆ ದಿವ್ಯ ದರ್ಶನವನ್ನು ಪಡೆರಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ಈ ಬಾರಿ ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ, ಭಕ್ತಾದಿಗಳು ಸೇರುವಂತಹ ನಿರೀಕ್ಷೆ ಇದೆ? ಸರ್, ಸರಿಸುಮಾರು ಕಳೆದ ಬಾರಿ ಒಂದು 26 ಲಕ್ಷ ಜನ ಸೇರಿದರು. ಈ ಬಾರಿ ಇನ್ನೂ ಭಾಳ ಜನ ಸೇರ್ತಾ ಇದ್ದಾರೆ. ಯಾಕಂದರೆ ಈಗ ದೀಪಾಲಂಕಾರ ಬಂದು ನಮ್ಮ ಎಲ್ಲಿ ಕರಗ ಸಂಚಲನೆ ಆಗುತ್ತೆ ಪ್ರತಿಯೊಂದು ಭಾಗದಲ್ಲೂ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಕರಗಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಇದು ಗೊತ್ತಾಗಿದೆ ಕರಗ. ಮತ್ತು ಈಗ ಹೊರಗಡೆ ರಾಜ್ಯಗಳಿಂದ ಜನ ಜಾಸ್ತಿ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ಸುಮಾರು 1 ಕೋಟಿ 40 ಲಕ್ಷ ಜನ ಇದ್ದಾರೆ. ಆ ಜನಗಳಿಗೂ ಸಹ ಎಲ್ಲರೂ ಇಲ್ಲಿ ಬಂದು ಭಾಗವಹಿಸಬೇಕು ಅಂತ ಮಾಧ್ಯಮಗಳಲ್ಲಿ ಮುದ್ರಣಗಳಲ್ಲಿ ಎಲ್ಲ ತಿಳಿಸಿ ಮೊನ್ನೆ ಸಹ ನಮ್ಮ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ಈ ಬಾರಿ ಒಂದು 40 ರಿಂದ 50 ಲಕ್ಷ ಜನ ಬರ್ಬೋದು ಅಂತಿದ್ರೆ ಒಂದು ಅಂದಾಜು ಈಗ ಗ್ರೌಂಡ್ ರಿಪೋರ್ಟ್ಸಲ್ಲಿ ಗೊತ್ತಾಗಿದೆ. ಓಕೆ, ಇನ್ನು ಕರಗ ಪ್ರಾರಂಭ ಆಗುವಂಥದ್ದು ಅಥವಾ ರೂಟ್ ಮ್ಯಾಪ್ ಏನಾದರೂ ಚೇಂಜ್ ಆಗುತ್ತಾ, ಅಥವಾ ಪ್ರತಿ ವರ್ಷ ಈ ವರ್ಷನೇ ಇರುತ್ತಾ, ಅಥವಾ ಹೆಂಗೆ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಯಾವೆಲ್ಲ ರಾಜಬೀದಿಯಲ್ಲಿ ಹೋಗುವಂಥದ್ದು ಕರಗ? ಸರ್, ಈ ಕರಗ ಅನ್ನೋದು ರೂಟ್ ಮ್ಯಾಪ್ ನಮ್ಮ BBMP ವತಿಯಿಂದ ವ್ಯವಸ್ಥೆ ರೆಡಿ ಮಾಡಿದೆ. ಇದಕ್ಕೆ ಮುಂಚೆ ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಅನಾದಿ ಕಾಲದಿಂದ ಏನು ನಡ್ಕೊಂಡ್ಬರ್ತಾ ಇದ್ದೋ ಅದೇ ರೂಟ್ ಮ್ಯಾಪಲ್ಲೇ ಇರುತ್ತೆ. ಯಾವುದೇ ಥರ ಬದಲಾವಣೆಗಳಿಲ್ಲ. ಏನು ಕರಗ ರೂಟ್ ಮ್ಯಾಪಲ್ಲಿ ಬ್ಲೂ ಪ್ರಿಂಟ್ ಇರುತ್ತೆ ಆ ಮಾರ್ಗದಲ್ಲಿ ಕರಗ ಸಂಚಲನೆ ಆಗುತ್ತೆ. ಕರಗಕ್ಕೆ ಭಾಗವಹಿಸುವಂತಹ ಭಕ್ತಾದಿಗಳಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಭಕ್ತಾದಿಗಳಲ್ಲಿ ಏನು ಮನವಿ ಮಾಡ್ತೀನಿ ಅಂದರೆ, ನಾನು ನೋಡಿ ಸರ್, ಇದು ನಾಡ ಹಬ್ಬ. ಈ ಹಬ್ಬ ನಾವು ಮಾಡೋದೇ ಲೋಕ ಕಲ್ಯಾಣಕ್ಕೋಸ್ಕರ. ರಾಜ್ಯ ಸುಭಿಕ್ಷೆ ಆಗಲಿ, ಒಳ್ಳೆ ಮಳೆ ಬರಲಿ, ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ಮತ್ತು ಈ ವಿಶೇಷ ಏನಂದರೆ ನಮ್ಮದೇ ಆದಂಥ ಆಚಾರಗಳು ಮತ್ತು ನಮ್ಮದೇ ಆದ ಪದ್ಧತಿಗಳು, ನಮ್ಮದೇ ಆದ ರೂಢಿ ಸಂಪ್ರದಾಯಗಳು ಭಾಳ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ಕೊಂಬರ್ತೀವಿ. ಕಳೆದ 11 ದಿನಗಳಿಂದ ಎಲ್ಲ ನಾವು ಒಂದೊತ್ತು ಉಪವಾಸ ಹಿಂದೆ ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮತ್ತು ಪ್ರತಿನಿತ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ. ನಾವು ಮಾಡೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಹಾಗಾಗಿ ಭಕ್ತಾದಿಗಳು ಏನಂತೀನಿ, ಇದನ್ನು ನಿಮ್ಮ ಕಣ್ಮುಂದೆ ಬಂದು ಕಣ್ಣಾರೆ ನೀವು ದೇವ್ರನ್ನ ದರ್ಶನ ಮಾಡಿ ಆ ಭಾಗ್ಯ ಎಲ್ಲಿ ಲೋಕ ಕಲ್ಯಾಣ ಆಗುತ್ತೆ, ಎಲ್ಲಿ ಕರಗ ಸಂಚಲನೆ ಆಗುತ್ತೆ, ಎಲ್ಲೆಲ್ಲಿ ದರ್ಶನ ನೀಡುತ್ತೆ, ಎಲ್ಲಿ ದೇವರು ನಿಮಗೆ ನಿಂಬೆಹಣ್ಣು ನೀಡ್ತಾರೆ, ಅವರಿಗೆಲ್ಲ ಒಳ್ಳೆಯದಾಗುತ್ತೆ. ಅದು ನಮಗೆ ಸಂದೇಶ ಅದು. ಹಾಗಾಗಿ ದೇವ್ರ ದರ್ಶನ ಎಲ್ಲೆಲ್ಲಿ ಸಂಚಾರ ಆಗುತ್ತೆ ಎಲ್ಲ ಕಡೆ ಬಂದು ನಿಮ್ಮ ಪ್ರೆಸೆನ್ಸು ನೀವು ಮುಖ್ಯವಾಗಿ ಬಂದು ನೀವು ನೋಡಿ, ನೀವು ಎಲ್ಲರಿಗೂ ನಿಮ್ಗೆ ಒಳ್ಳೆಯದಾಗಲಿ ಅಂತ ತಿಳಿಸಿದ್ದೀನಿ. ಇದಿಷ್ಟು ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಹೇಮಂತ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.